ಇಲ್ಲ ನೀವು ಬಕೆಟಿಗೂ ಸ್ವಲ್ಪ ನೀರು ತಗೊಂಡು ಬಕೆಟಿಗೂ ಹಾಕ್ಬೋದು. ಬಕೆಟಿಗೆ ನೀವು ಹಾಕಿಂದ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಸಾಲಬಲ್ ಹಾಕತ್ತಿದ್ದು ವಾಟರ್ ಸಾಲಬಲ್ ಇದು ಡ್ರಮ್ಮಿಗೆ ಹಾಕಿದ್ರೆ ಬರುತ್ತೆ. ಬಟ್ ಬಕೆಟಿಗೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಅವ್ನು ಏನು ಉಳಿಯಲ್ಲ ಅಂತ ಕೆಳಗೆ ಅಷ್ಟೇ ಬಕೆಟಿಗೆ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ. ಇನ್ನು ಬಕೆಟಿ ಹಾಕ್ಯಂಡು ಈ ಕವರ್ ಹೊಡಿ ಚೆನ್ನಾಗಿ ಇರ್ತೈತಿದ್ರಕ ಇದು ಸ್ಪ್ಯಾಡಿನ್ ಹಾಕ್ತದೆ. ಇದನ್ನ ಡೈರೆಕ್ಟ್ ಇದು 80 ml ಇರ್ತೈತಿ. ಡ್ರಮ್ಮಿಗೆ ಡೈರೆಕ್ಟ್ 80 ml ಹಾಕ್ಬೋದು. ಇನ್ನು ಇದರಲ್ಲೇ ನೀವು ಅಳತೆ ಮಾಡೋಕ್ಕಂಥದ್ದು ಏನಿಲ್ಲ. ನೀವು ಕೊಯ್ದರೆ ಒಳಗೆ ಏನಿರೋದಿದೆ ಡೈರೆಕ್ಟ್ ಹಿಂಗೆ ಹಾಕ್ಬೋದು. ಹಾಕಿ ಸ್ಟಾರ್ಟ್ ಇದನ್ನ ಸ್ವಲ್ಪ ತೊಳೆದು ಹಿಂಗೆ ಹಾಕಿದ್ರೆ ಇರ್ತೈತಿ. ಇದಾತಾ ಇದಕ್ಕೆ ನೆಕ್ಸ್ಟ್ ಬರೋದಾದರೆ ಗಮ್ಮು. ಅದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಇದಕ್ಕೆ ಗಮ್ ಭಾಳ ಹೋಗಲ್ಲ. ಇದು ಗಮ್ಮು ಬರೀ 50 ml ಅಷ್ಟೇ ಸಾಕು. ನೀವು ಪಕ್ಕ ಗಮ್ಮು ಕೆಲಸ ಮಾಡ್ತೈತೆ. ನೀವು ಎಷ್ಟು ಮಾಡಿದ್ದೀವಿ ನೋಡಿರಿ. 50 ml ಹಾಕೋದನಿ. 50 ml ಹಾಕ್ಯಾನೀಗ ಆಲ್ರೆಡಿ. ಇಷ್ಟೇ ಮುಗೀತು. ಈಗ ನೆಕ್ಸ್ಟ್ ಡ್ರಮ್ ಬಕೆಟ್ನಾಗ ಕಾಳಿಕೆ ನಾವು ಇದಕ್ಕೆ ಹಾಕಿದ್ರೆ ಮುಗೀತು ನೋಡಿರಿ. ಔಷಧಿ ರೆಡಿ ಆಗಿ ಕಟ್ ಮಾಡಿ ಹೇಳಿ. ಇದನ್ನು ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತೀವಿ. ನಾನು ಕೋಲ್ ಇತ್ತು ಅಲ್ಲಿ ಬಿಟ್ಟು ಬಂದೆ ಕುರ್ಗೊಲೆ ಮಾಡ್ತಾ ಇದ್ದೀನಿ. ನೀವು ಕೋಲೆ ಮಾಡಿ ಹಿಡಿ. ತುಚ್ಚ ಸುಣ್ಣನ ಹಿಂಗೆ ಮಾಡೋಕ್ಕೆ ಬರಲ್ಲ. ಅದು ಬೇರೆ ಬೇರೆ ಕಳ್ಸಿರ್ಬೇಕು. ಆಮೇಲೆ ಗಟ್ಟಿ ಡ್ರಮ್ನಾಗ ಅಡಿಯಲ್ಲಿ ಕಲ್ಲು ಅಂತ ಉಳಿತೈತಿ. ಆಮೇಲೆ ಸುಣ್ಣ ಈಗ ಎಲ್ಲಿ ಪ್ಯೂರ್ ಸಿಗುತ್ತಾ ಇಲ್ಲ, ಕಲ್ಲು ಮಿಕ್ಸ್ ಮಾಡ್ತಾ ಇದಾರೆ. ಹಂಗಾಗಿ ಕಲ್ಲಿರೋದ್ರಿಂದ ಇದನ್ನು ನಾವು ಡೈರೆಕ್ಟ್ ಈ ಥರ ಮಾಡ್ಬೋದು. ಫ್ರೆಂಡ್ಸ್ ಈಗ ನೋಡ್ರಿ, ಇದು ಇದನ್ನ ಹೊಡೆಯೋದ್ರಿಂದ ನಾವು ಏನು ಉಪಯೋಗ ಅಂದ್ರೆ ಇದು ಹೊಡೆದ ತಕ್ಷಣನೇ ಕೆಲಸ ಮಾಡೋಕೆ ಚಲೋ ಮಾಡ್ತೈತಿ. ಬಟ್ ತುತ್ತೆ ಸುಣ್ಣ 24 ಗಂಟೆ ಆಗ್ಬೇಕು ಅದು ಕೆಲಸ ಮಾಡೋಕೆ. ಯಾಕಂದ್ರೆ ಅದ್ರದ್ದು pH ನಾವು ಕಂಡು ಹಿಡಿಯಂಗೆ ಹಾಕ್ತಾವಲ್ಲ, ಕಂಡು ಹಿಡಿದು ಹಾಕಿದ್ರು ಅಷ್ಟೇ ಹಾಕ್ಲಿದ್ರು ಅಷ್ಟೇ ಅದು ಅಮೋನಿಯಾ ಅದು ಇನ್ನೊಂದು ಅದು ರಿಯಾಕ್ಷನ್ ಆಗೋಕ್ಕೆ 24 ಗಂಟೆ ಬೇಕು. ಬಟ್ ಇದು ಹೊಡೆದು 2 ತಾಸು ಮಿನಿಮಮ್ ಮಳೆ ಬರ್ಲಂಗಿದ್ರೆ ಏನೋ ಆಗಂಗಿದ್ರೆ ಸಾಕು. ಇದು ವರ್ಕ್ ಆಗುತ್ತೆ. ಇದ್ರ ಬಗ್ಗೆ ನಾವು ಇನ್ನೂ ಭಾಳಷ್ಟು ಹೇಳ್ಬೇಕು ಅಂದರೆ ರೈತರು ಇಲ್ಲ ನಮ್ಮ ಕಡೆಗೆಲ್ಲ ಬಳಸ್ತಾ ಇದ್ದಾರೆ. ಇದು ನೀವು ಬೇಕಿದ್ರೆ ಯಾರಾದರೂ ಕೇಳಿ ನೋಡಿ ಬಳಸಿರಿ. ನಮ್ಮ ತೋಟಕ್ಕೆ ಬಳಸೇವೆ ನಾವು ಅಷ್ಟೇ. ವೆಲ್ಕಮ್ ಬ್ಯಾಕ್ ಟು K15 ವ್ಲಾಗ್ಸ್. ಇವತ್ತು ಬಂದುಬಿಟ್ಟು ತೋಟಕ್ಕೆ ಔಷಧಿ ಬಿಡ್ತಾ ಇದ್ದಾವೆ. ಮಳೆಗೆ ಮತ್ತು ಅಡಿಕೆ ಹೊಡೆಯೋದಕ್ಕೆ ಆಮೇಲೆ ಇನ್ನೊಂಥರ ಹೊಸ್ತಾ ಮಾಡೋದೀಗ ಅಡಿಕೆ ತೊಟ್ಟು ಉದುರಿ ಕೆಳಗೆ ಬರ್ತೈತಿ. ಹೊಳೆಯಲ್ಲದು ಅದು ಬೇರೆ ಥರ ರೋಗ. ಅದಕ್ಕೆಲ್ಲ ನಾವು ಒಂದು ಔಷಧಿ ಇದನ್ನ 2-3 ವರ್ಷದಿಂದ ಕೋಟೆವಾ ಕಂಪ್ನಿದು ಇದನ್ನು ಬಳಸ್ತಾ ನಾವು. ಇದನ್ನ ಎಲ್ಲದಕ್ಕೂ ಇದೇ ಕಂಪ್ನಿದ ನಾವು ಎಲ್ಲ ಬೆಳೆಗೂ ಯೂಸ್ ಮಾಡ್ತೀವಿ. ಮಳೆಗಾಲದಲ್ಲಿ ಭತ್ತ, ತೋಟ, ಇನ್ನು ಯಾವ್ಯಾವ ಬೇಕು ನಮಗೆ ಶೇಂಗಾ ಅದಕ್ಕೆಲ್ಲ ಇದರದ್ದೇ ನಾವು ಬಳಸೋದು. ಇದೇ ಕಂಪ್ನಿದು ಚೆನ್ನಾಗಿದೆ ರಿಸಲ್ಟು. ಇದು ಕೋಟೆವಾ ಕಂಪ್ನಿದು ಹೊಸೈಡ್ ಅಂತ. ಇದು ಅರ್ಧ kg ಇರುತ್ತೆ ಪ್ಯಾಕೆಟ್. ಇದ್ರ ತುತ್ತೆ ಸುಣ್ಣ ಮತ್ತು ಇನ್ನೊಂದು ಯಾವ್ದಾದ್ರು ಕಟ್ ಮಾಡಲಿ ಹೇಳಿ. ಇದನ್ನು ನಾವು ಎದ್ರ ಪಕ್ಕ ಯೂಸ್ ಮಾಡ್ಬೋದು ಅಂದರೆ ತುತ್ತ ಅಥವಾ ಸುಣ್ಣ ಮಿಕ್ಸ್ ಮಾಡಿಬಿಡ್ತಾವಲ್ಲ ಅದ್ರ ಬದಲು ನಾವು ಇದನ್ನ ಯೂಸ್ ಮಾಡ್ತೀವಿ. ಇದು ಸೇಮ್. ಬಟ್ ಇದರಲ್ಲಿ ತುತ್ತೆ ಸುಣ್ಣ ಆಲ್ರೆಡಿ ಮಿಕ್ಸ್ ಆಗಿರುತ್ತೆ. ಕಾಪರ್ ಹೈಡ್ರಾಕ್ಸೈಡ್ ಮತ್ತು ಕಾಪರ್ ಕಂಟೆಂಟ್ ಎರಡು ಮಿಕ್ಸ್ ಆಗಿ ರೆಡಿ ಬರುತ್ತೆ. ಇದು ಅದನ್ನು ನಾವು ತುತ್ತೆ ಸುಣ್ಣ ಹೊಡೆಯೋದು. ನಾವು ತುತ್ತೆ ಸುಣ್ಣನ ನಾವು ಜನಕ್ಕೆ ಗೊತ್ತಾಗಲ್ಲ. ಅದನ್ನು pH ಕಂಡು ಹಿಡಿದು ನಾವು ತುತ್ತೆ ಸುಣ್ಣ ಬಳಸಬೇಕು. ಅದ ಜನ ಏನು ಮಾಡ್ತಾರೆ, ಸುಣ್ಣ ಕೂಡ ಏನು ಮಿಕ್ಸ್ ಮಾಡೋದು, ತುತ್ತೆ ಸುಣ್ಣ ಎರಡು ಮಿಕ್ಸ್ ಮಾಡಿ ಮತ್ತು 3-4 ಥರ ಔಷಧಿ ಹಾಕಿ ಹೊಡಿತಾರೆ. ಅದು ನಮಗೆ ಜನಕ್ಕೆ pH ಕಂಡು ಹಿಡಿದು ಯಾರೂ ಮಾಡಲ್ಲ. ಅದಕ್ಕಾಗಿ
ಇದು ಆಲ್ರೆಡಿ ಒಂಥರ ತಯಾರಾಗಿರೋ ಫುಡ್ ಥರ ಇದನ್ನು ನಾವು ಡೈರೆಕ್ಟ್ ನೀರಿಗೆ ಮಿಕ್ಸ್ ಮಾಡ್ಬೋದು. ಇದಕ್ಕೆ ಮತ್ತು ಗಮ್ ಭಾಳ ಹೋಗಲ್ಲ, ಇದಕ್ಕೆ 50 ml ಅಷ್ಟೇ ಗಮ್ ಹೋಗೋದು, 50 ml ಅಷ್ಟೇ ಗಮ್ ಹೋಗೋದು ರೀ. ಆಮೇಲೆ ಇನ್ನೊಂದು ಪ್ಯಾಟಿನ್ ಅಂತ, ಇದು ಕೊರ್ಟೆವಾ ಕಂಪ್ನಿ ಇದು ಫಂಗಿಸೈಡ್. ಇದು ಯಾವುದೇ ಥರದ ಒಂದು ಹುಳ ಆಗಲಿ ಅಥವಾ ಅಡಕೆ ಉದುರೋದಾಗಲಿ ಒಡೆಯೋದಾಗಲಿ ಇದರಿಂದ ಬರೀ ಇದು 80 ml ಅಷ್ಟೇ ಇದು ಡ್ರಮ್ಮಿಗೆ, ಇದು ಬಳಸ್ಬೋದು ನಾವು. ಹಾಗೆ ಮತ್ತೇನಾರ ಹೇಳ್ಬೇಕು ಅಂದರೆ ಇದು ಕಂಪ್ನಿ ಇದು ಫಂಗಿಸೈಡಿಗೂ ಸಹ ಕೆಲಸ ಮಾಡುತ್ತೆ. ಬಟ್ ರೇಟ್ ಸ್ವಲ್ಪ ಎಲ್ಲ ವಸ್ತಿಗೆ ನೋಡಿದ್ರೆ ಜಾಸ್ತಿ ಇರುತ್ತೆ ಕೊರ್ಟೆವಾ ಕಂಪ್ನಿದು. ಬಟ್ ರಿಸಲ್ಟ್ ಮಾತ್ರ ಪಕ್ಕ ಪ್ಯೂರ್ ನ್ಯಾಚುರಲ್ ಆಗಿತ್ತು. ನಾವು ಬಳಸಿ ನೀವು ನೋಡಿರಿ, ಇದು ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರ ಬಗ್ಗೆ. ಸ್ಟಾರ್ಟ್. ಇದು ಬಂದು ಎಲ್ಲ ಇದರಲ್ಲೇ ಸಿಗುತ್ತೆ ಔಷಧಿ ಅಂಗಡಿಯಲ್ಲಿ. ರಿಸಲ್ಟ್ ಮಾತ್ರ ಪಕ್ಕ ಇದೆ. ಈ ಕಂಪ್ನಿ ನಾವು ಬಳಸ್ತಾ ಈಗ ಹತ್ತತ್ರ 3-4-5ನೇ ವರ್ಷ ಈ ಭತ್ತಕ್ಕೆಲ್ಲ ಬಳಸೋದು. ಭತ್ತ ಪಡೆದಾದ್ರೆ ಅಷ್ಟೇ ಈ ಕಂಪ್ನಿ ನೋಡಿ ಚೆಕ್ ಮಾಡಿ ನೋಡಿರಿ, ಒಂದೇ ಸತ ಹೊಡೆಯೋದನ್ನ. ಭತ್ತ ಕಟಾವಿವರೆಗೂ ಯಾವುದೇ ಒಂದು ರೋಗ ಬರಲ್ಲ. ಅಡಿಕೆಗೂ ಅಷ್ಟೇ ಇದು ಒಂದು ಸತಿ ಹೊಡೆದ್ಬಿಟ್ರೆ ಮುಗೀತು. ಹೆಚ್ಚಿಗೆ ಮಳೆ ಬಂತ ಪ್ರಮಾಣ ಭಾಳ ಮಳೆಗಾಲ ಅಂತಂದ್ರೆ ಇನ್ನೊಂದು ಪಟ್ಟು ಹೊಡಿಬೋದು, ನಿಮ್ಮ ಇಷ್ಟ ಅದು. ಬಟ್ ಇದೆಲ್ಲ ಕಡೆಗೂ ಸಿಗುತ್ತೆ, ಕೇಳಿ ನೋಡಿರಿ. ಸರಿ ಫ್ರೆಂಡ್ಸ್, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.